ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿವೇಕ್ ಬೆಳತು. ನಾನು ಅಡಿಷನಲ್ ಡೈರೆಕ್ಟರ್ ಆಫ್ ಮೆಡಿಕಲ್ ಆಂಕಾಲಜಿ ಅಟ್ ಫೋರ್ಟಿಸ್ ಹಾಸ್ಪಿಟಲ್, ಬನ್ನೇಘಟ್ಟ ರೋಡ್. ಸೊ ನಾನಿವತ್ತು ಬ್ರೈನ್ ಟ್ಯೂಮರ್ ಅಥವಾ ಮೆದುಳಿನ ಕ್ಯಾನ್ಸರ್ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಮೊಟ್ಟ ಮೊದಲನೇದಾಗಿ ಇದರ ರೋಗ ಲಕ್ಷಣಗಳೇನು ಅಂತ. ಸೊ ಬ್ರೈನ್ ಟ್ಯೂಮರ್ ಇದ್ದವರಿಗೆ ಅವ್ರಿಗೆ ತಲೆನೋವು ಬರ್ತಾ ಇರುತ್ತೆ, ಮತ್ತು ಕೆಲವು ಸಾರಿ ನಾಶಿಯಾ ಅಂದರೆ ವಾಂತಿ ಬರುವ ಹಾಗೆ ಆಗ್ಬೋದು, ಮತ್ತು ವಾಂತಿ ಆಗುವಂಥದ್ದು. ಆಮೇಲೆ ಅವ್ರಿಗೆ ಸ್ಟ್ರೋಕ್ ಥರ ಆಗ್ಬೋದು, ಯಾವುದು ಕೈ ಅಥವಾ ಕಾಲಲ್ಲಿ ವೀಕ್ನೆಸ್ ಆಗ್ಬೋದು, ಅಥವಾ ಕೆಲವು ಸಾರಿ ಅವರಿಗೆ ಜ್ಞಾನ ತಪ್ಪುವಂಥದ್ದು, ಅವರ ಬಿಹೇವಿಯರಲ್ ಅಬ್ನಾರ್ಮಲಿಟೀಸ್ ಅಂದರೆ ಅವ್ರು ಹೇಗೇಗೋ ಬಿಹೇವ್ ಮಾಡೋದು, ಅಥವಾ ಜಾಸ್ತಿ ಮಾತಾಡೋದು, ಅಥವಾ ಫಿಟ್ಸ್ ಆಗ್ಬೋದು ಸಮ್ಟೈಮ್ಸ್. ಸೊ ಇದೆಲ್ಲ ಬ್ರೈನ್ ಟ್ಯೂಮರ್ನ ಅಥವಾ ಬ್ರೈನ್ ಕ್ಯಾನ್ಸರ್ನ ರೋಗ ಲಕ್ಷಣಗಳು. ಇದನ್ನು ನಾವು ಹೇಗೆ ಡಯಾಗ್ನೋಸಿಸ್ನ ನಾವು ಮಾಡ್ತೇವೆ ಬ್ರೈನ್ ಟ್ಯೂಮರ್ನ ಅಂತ ಹೇಳಿದರೆ, ಫಸ್ಟು ಅವ್ರಿಗೆ ಒಂದು MRI ಸ್ಕ್ಯಾನ್ ಮಾಡಬೇಕು. ಸಸ್ಪೆಕ್ಟೆಡ್ ಯಾರಿರ್ತಾರೆ, ಇಂಥ ಸಿಮ್ಟಮ್ಸ್ ಯಾರಿಗಿರುತ್ತೆ ಭಾಳ ಟೈಮ್ವರೆಗೆ ಅಂಥವ್ರಿಗೆ MRI ಸ್ಕ್ಯಾನ್ ಮಾಡಿಸ್ತೀವಿ ಬ್ರೈನ್ದು. ಅದಾದ ನಂತರ ಬಯಾಪ್ಸಿ ಮಾಡಿಸ್ಬೇಕು, ಸ್ಟಿರೋಟಾಟಿಕ್ ಬಯಾಪ್ಸಿ ಅಂತ ಹೇಳ್ತೇವೆ. ಅದನ್ನು ಬಯಾಪ್ಸಿ ಒಂದು ಪೀಸ್ನ ಲ್ಯಾಬಿಗೆ ನಾವು ತೆಗೆದು ಕಳಿಸ್ತೇವೆ. ಸೊ ಇವೆರಡರಿಂದ ನಾವು ಇದನ್ನು ಈ ಕಾಯಿಲೆನ ಡಯಾಗ್ನೋಸಿಸ್ ಮಾಡ್ಬೋದು. ಇದು ಡಯಾಗ್ನೋಸಿಸ್ ಆದ ನಂತರ ಟ್ರೀಟ್ಮೆಂಟ್ ವಿಚಾರವಾಗಿ ಹೇಳೋದಾದರೆ, ಸೊ ನಾವು ಇದನ್ನು ಈ ಟ್ಯೂಮರ್ನ WHO ಗ್ರೇಡ್ 1, 2, 3 ಅಂತ ಹೇಳ್ತೀವಿ. ಮತ್ತು ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯೂಮರ್ಸ್ ಬರುತ್ತೆ. ಆಲಿಗೋಡೆಂಡ್ರೋಗ್ಲೋಯಮ್ ಅಂತ ಬರುತ್ತೆ, ಆಸ್ಟ್ರೋಸೈಟಮ್ ಅಂತ ಬರುತ್ತೆ, ಗ್ಲಯೋಬ್ಲಾಸ್ಟೋಮಾ ಮಲ್ಟಿಫಾರ್ಮ್ ಅಂತ ಬರುತ್ತೆ. ಹೀಗೆ ಈ WHO ಆರ್ಗನೈಸೇಷನ್ನ ಗ್ರೇಡ್ಸಲ್ಲಿ ನಾವು ಅದನ್ನು ಸಬ್ ಕ್ಲಾಸಿಫೈ ಮಾಡ್ತೇವೆ. ಇದನ್ನು ಮಾಡಿಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ನ ನಾವು ನಿರ್ಧರಿಸುತ್ತೇವೆ. ಸೊ ಗ್ರೇಡ್ 1 ಮತ್ತು 2 ಇದ್ದರೆ ಅದಕ್ಕೆ ಆಪರೇಷನ್ ಸಾಕಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಸಮ್ಟೈಮ್ಸ್ ರೇಡಿಯೇಷನ್ ಕೊಡ್ತೇವೆ. ಇನ್ನು ಗ್ರೇಡ್ 3 ಅಥವಾ 4 ಅದು ಸ್ವಲ್ಪ ಹೈಯರ್ ಗ್ರೇಡ್ಸ್ ಅಥವಾ ಜಾಸ್ತಿ ಅದು ಪ್ರೋಗ್ರೆಸ್ ಆಗಿರುವಂಥ ಟ್ಯೂಮರ್ ಅಂತ, ಅದಕ್ಕೆ ನಾವು ಆಪರೇಷನ್ ಮಾಡಿದ ನಂತರ ರೇಡಿಯೇಷನ್ ವಿತ್ ಕಿಮೊಥೆರಪಿ ಕೊಟ್ಟು, ಅದ ನಂತರ ಮತ್ತೆ ಕಿಮೊಥೆರಪಿ ಅಂದರೆ ಟ್ಯಾಬ್ಲೆಟ್ಸ್ ಕೊಡ್ತೇವೆ, ಓರಲ್ ಕಿಮೊಥೆರಪಿ. ಅದನ್ನು 1 to 2 years ಕೊಡ್ತೇವೆ. ಸೊ ಹೀಗೆ ಮಾಡೋದ್ರಿಂದ ಗುಣ ಆಗುವ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಸೊ ಇದು ಬ್ರೈನ್ ಟ್ಯೂಮರ್ ಅಥವಾ ಮೆದುಳಿನ ಕ್ಯಾನ್ಸರ್ನ ಕೆಲವು ಮುಖ್ಯವಾದ ವಿಷಯಗಳು. ನಿಮ್ಗೇನಾದರೂ ಸಂಶಯ ಇದ್ದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.